ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಲಾಕೃತಿ ಪ್ರಪಂಚ. ಇವತ್ತು ಆರೋಗ್ಯಕರವಾದ ಸಲಾಡ್ ಅನ್ನ ಹೇಗೆ ಮಾಡೋದಂತ ಬನ್ನಿ. ಸಲಾಡ್ಗೆ ಬೇಕಾಗಿರೋದು ಒಂದು ಸೌತೆಕಾಯಿ, ಕ್ಯಾರೆಟ್, ಕೊಬ್ಬರಿ, ದಾಳಿಂಬೆ, ಕೊತ್ತಂಬರಿ, ಮೆಣಸಿನಕಾಯಿ, ನಿಂಬೆಹಣ್ಣು, ಚಾಟ್ ಮಸಾಲ ಇದ್ರೆ ಯೂಸ್ ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ಬೇಡ, ಅದು ಆಪ್ಷನಲ್. ಹಾಗೆ ಕಾಳು ಮೆಣಸಿನ ಪುಡಿ ಅಂದ್ರೆ ಪೆಪ್ಪರ್ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಸೌತೆಕಾಯಿ, ಕ್ಯಾರೆಟ್ ಅನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹಚ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ, ಹಾಗೆ ಕೊಬ್ಬರಿನ ತುರ್ಕೊಳ್ಳಿ. ನೀಟಾಗಿ ಕಾಳೆಲ್ಲ ಬಿಡಿಸ್ಕೊಳ್ಳಿ. ಎಲ್ಲ ಒಂದು ಬೌಲಲ್ಲಿ ಹಾಕೊಂಡು ಮೆಣಸಿನಕಾಯಿ ಖಾರಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಚಾಟ್ ಮಸಾಲ ಪೌಡರ್ ಸ್ವಲ್ಪ, ಹಾಗೆ ಕಾಳು ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ. ಜೊತೆಗೆ 3-4 ಹನಿ ನಿಂಬೆ ರಸ, 3 to 4 drops ನಿಂಬೆ ಹಣ್ಣಿನ ರಸ, ಇವೆಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡರೆ ಸಲಾಡ್ ರೆಡಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮನೆಯಲ್ಲೇ ಇರುವಂತಹ ತರಕಾರಿ ಹಣ್ಣುಗಳನ್ನು ಸೇರಿಸಿ ಸಲಾಡ್ ಮಾಡೋದು ಹೇಗೆ ಅಂತ. ಇದು ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಕಳು ಇದನ್ನ ತಿನ್ನೋದಿಲ್ಲ, ಹಣ್ಣುಗಳು ತರಕಾರಿಗಳು ತಿನ್ನೋದಿಲ್ಲ ಅಂದ್ರೆ ಈ ರೀತಿ ಸಲಾಡ್ ಒಮ್ಮೆ ಮಾಡಿ ನೋಡಿ. ಇದರ ಕಂಪ್ಲೀಟ್ ಡೀಟೇಲ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಇದೆ. ನಿಮ್ಗೆ ಇನ್ನೂ ಡೀಟೇಲ್ ಬೇಕು ಅಂದ್ರೆ ಪ್ಲೀಸ್ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ.